ನಿಮ್ಮಲ್ಲೂ ಸಣ್ಣ ಆಗಬೇಕು, ಸಕ್ಕರೆ ಕಾಯಿಲೆ ಇದೆ ಅಂತ ದಿನಾ ಚಪಾತಿ ತಿನ್ನೋ ಅಭ್ಯಾಸ ಇದ್ರೆ ಮೊದಲು ಅದನ್ನು ನಿಲ್ಲಿಸಿ. ಚಪಾತಿನ ಬೆಳಗಿನ ತಿಂಡಿ ಆಗೋ ಅಥವಾ ಮಧ್ಯಾಹ್ನದ ಊಟದ ಜೊತೆ ಒಂದಿನನೋ 2 ದಿನನೋ ವಾರದಲ್ಲಿ ನಡೆಯುತ್ತೆ ಹೊರತು ಪ್ರತಿದಿನ ಅಲ್ಲ. ಹಾಗಂತ ಬರೇ ಚಪಾತಿ ಅದು ಕೂಡ ಒಳ್ಳೇದಲ್ಲ. ಚಪಾತಿ ಹಿಟ್ಟಿಗೆ ಒಂದು ಬಾರ್ಲಿ ಪುಡಿ ಮಿಕ್ಸ್ ಮಾಡುವಂಥದ್ದು, ಇಲ್ಲ ಅಂದರೆ ಈ ಪಾಲಕು ಮೆಂತ್ಯ ಎಲ್ಲ ಹಾಕಿ ಮಾಡುವಂಥ ಚಪಾತಿ ನಿಮ್ಮ ದೇಹಕ್ಕೆ ಒಳ್ಳೆಯದು, ಸಣ್ಣ ಆಗೋದಕ್ಕೆ ಅಥವಾ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ. ಸೊ ಆ ರೀತಿಯಾದಂತಹ ಪಾಲಕ್ ಮೇಥಿ ಚಪಾತಿನ ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀವಿ, ಬನ್ನಿ. ಪಾಲಕ್ ಮೇಥಿ ಚಪಾತಿ ಬೇಕಾಗಿರುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಮೆಂತ್ಯ ಸೊಪ್ಪು, ಪಾಲಕ್ ಪ್ಯೂರಿ, ತೆಂಗಿನ ಎಣ್ಣೆ, ಸೈಂಧವ ಉಪ್ಪು. ಮೊದಲನೇದಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈ ಚಪಾತಿ ಹಿಟ್ಟಿಗೆ ಹೋಲ್ ವೀಟ್ ಫ್ಲೋರ್ ಅಂತ ಏನು ಹೇಳ್ತೀವಿ ಅದನ್ನು ಈಗ ಸೇರಿಸಿದ್ದೀನಿ. ಈ ಗೋಧಿ ಹಿಟ್ಟನ್ನು ಪೂರ್ತಿಯಾಗಿ ಮೇಲ್ಗಡೆ ಇರುವಂಥ ಹಸ್ಕನ್ನು ಸೇರಿಸಿ ಮಾಡಿರುವಂತಹ ಪುಡಿ. ಅದರಲ್ಲೂ ಕೂಡ ನಾವು ಈಗ ತರಿಸುವಂಥ ಕಡೆ ಅಂತೂ ಅದನ್ನು ನೆನೆಸಿ ಒಣಗಿಸಿ ನಂತರ ಪುಡಿ ಮಾಡ್ತಾರೆ. ಸೊ ನೀವು ಕೂಡ ಅಂಥ ಕಡೆ ನೋಡಿಕೊಂಡು ತರಿಸ್ತಾ ಹೋಗಿ. ಇದಕ್ಕೀಗ ಮೆಂತ್ಯ ಸೊಪ್ಪು, ಹೆಚ್ಚಿರುವಂಥ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈ ಚಪಾತಿಗೆ ಬೇಕಷ್ಟು ರುಚಿಗೆ ಸಕ್ಕಷ್ಟು 1/4 ಚಮಚ ಅಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೋತೀನಿ. ಜೊತೆಗೆ ಪಾಲಕ್ ಪ್ಯೂರಿ, ಪಾಲಕ್ ಸೊಪ್ಪನ್ನು 5 ನಿಮಿಷ ನೀರಲ್ಲಿ ಬೇಯಿಸಿ, ಅಂದರೆ ತೊಳೆದು ನೀರಲ್ಲಿ ಬೇಯಿಸಿ ಅದನ್ನು ಮಿಕ್ಸಿ ಮಾಡಿರುವಂತಹ ಪ್ಯೂರಿ, ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದು ತುಂಬ ಸೇರಿಸೋದ್ರಿಂದ ಹಿಟ್ಟು ಕಲಸೋ ಕಷ್ಟ ಆಗ್ಬೋದು, ನೋಡಿಕೊಂಡು ನೀರಿನ ಬದಲು ಇದನ್ನೇ ನಾವು ಸೇರಿಸ್ಕೋಬೋದು. ಇನ್ನು ಎಣ್ಣೆ 2 ಚಮಚ ಅಷ್ಟು ತೆಂಗಿನ ಎಣ್ಣೆನ ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ಇದಕ್ಕೀಗ ಈ ಪಾಲಕ್ ಪ್ಯೂರಿ ಪೂರ್ತಿಯಾಗಿ ಹಿಡಿಯುತ್ತೆ ಅಷ್ಟನ್ನು ನಾನು ಸೇರಿಸ್ಕೋತೀನಿ. ಸ್ವಲ್ಪ ಗೋಧಿ ಹಿಟ್ಟನ್ನು ಮತ್ತೆ ಮೇಲೆ ಹಾಕಿ 1 ಚಮಚ ಅಷ್ಟು ಎಣ್ಣೆನ ಕೈಗೆ ಮಾಡ್ಕೊಂಡು ಈಗ ಕಲಸೋಣ. ಯಾಕಂದರೆ ಇದರಲ್ಲಿ ಸೊಪ್ಪಿನ ಅಂಶ ಇರೋದ್ರಿಂದ ತುಂಬ ಬೇಗ ಕೈಗೆ ಅಂಟುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಸೊ ಈಗ ಇದು ರೆಡಿ ಮಾಡಿರೋಂಥ, ಅಂದರೆ ನಾದಿರುವಂಥ ಹಿಟ್ಟನ್ನು ಒಂದು 10 ನಿಮಿಷ ನಾವು ಹಾಗೆ ಇಡೋಣ. ಸೊ ಈಗ 10 ನಿಮಿಷದ ನಂತರ ಇದರಲ್ಲಿ ಚಪಾತಿನ ಮಾಡ್ಕೊಳ್ಳೋಣ. ಈ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪಿಂದು ಪೂರಿ ಕೂಡ ಮಾಡ್ಬೋದು, ಆದರೆ ಇಲ್ಲಿ ವೆಯ್ಟ್ ಲಾಸ್ ಇರೋದ್ರಿಂದ ಎಣ್ಣೆಲಿ ಕರೆದಿರುವಂಥದ್ದು ಬೇಡ, ಹಾಗಾಗಿ ಇದ್ರದ್ದು ಚಪಾತಿನ ಮಾಡ್ಕೊಳ್ಳೋಣ. ಈಗ ಈ ಲಟ್ಸಿರೋಂಥ ಚಪಾತಿನ ಈಗ ಕಾವಲ್ ಮೇಲೆ ಬೇಯಿಸ್ಕೊಳ್ಳೋಣ. ಈಗ ಈ ಲಟ್ಸಿರೋಂಥ ಚಪಾತಿನ ಬೇಯಿಸ್ಕೊಳ್ಳೋಣ. ಬೇಯಿಸೋದಕ್ಕೆ ಕೂಡ ಡ್ರೈ ಮಾಡಬೇಕು ಚಪಾತಿ ಅಂತೆಲ್ಲ ಇಲ್ಲ. ಚಪಾತಿ ನಾ ಹೇಳ್ದಾಗ ಮೊದಲೇ ಜೀರ್ಣಕ್ಕೆ ಕಷ್ಟ, ಹಾಗಾಗಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಸೇರಿಸೋದನ್ನು ಮರಿಬೇಡಿ. ಎಣ್ಣೆ ಅಂತ ಬಂದಾಗ ನೀವು ತೆಂಗಿನ ಎಣ್ಣೆ ಬಳಸ್ಬೋದು, ಎಳ್ಳೆಣ್ಣೆ ಬಳಸ್ಬೋದು, ಇಲ್ಲ ಸಾಸಿವೆ ಎಣ್ಣೆ ಬಳಸ್ಬೋದು. ಆಲಿವ್ ಆಯಿಲು ಅಥವಾ ಕಡಲೆಕಾಯಿ ಎಣ್ಣೆನ ಬಳಸಬೇಡಿ. ಈಗ ಈ ಹಸಿರು ಕಲರ್ ಚಪಾತಿ ರೆಡಿ ಆಗ್ತಿದೆ. ಇದಕ್ಕೆ ಹಚ್ಚಿರೋಂಥ ಮೆಂತ್ಯ ಸೊಪ್ಪು ಸೇರಿಸಿರೋದು ಕೂಡ ನೀವು ಕಾಣ್ಬೋದು. ಸೊ ಈ ಚಪಾತಿನ ಈಗಾಗಲೇ ತಿಳಿಸ್ದಾಗೆ ತಿಂಡಿ ಅಥವಾ ಮಧ್ಯಾಹ್ನ ಊಟಕ್ಕೆ ವಾರದಲ್ಲಿ 2 ಸಲ ಆದರೂ ಸಾಕಾಗುತ್ತೆ, ಅಥವಾ ಮ್ಯಾಕ್ಸಿಮಮ್ 3 ಸಲ. ಪ್ರತಿದಿನ ಚಪಾತಿ ತಿನ್ನೋ ಅವಶ್ಯಕತೆ ಇಲ್ಲ. ಪ್ರತಿದಿನ ಚಪಾತಿ ತಿನ್ನೋದ್ರಿಂದ ಖಂಡಿತವಾಗ್ಲೂ ಸಣ್ಣನೂ ಆಗೋದಿಲ್ಲ. ಇದು ನಮಗೆ ನ್ಯೂಟ್ರಿಷನ್ ಆಗಿ ಬೇಕು. ಸೊ ಹಾಗಾಗಿ ತಿಂಡಿ ಅಥವಾ ಮಧ್ಯಾಹ್ನ ಊಟದಲ್ಲಿ ನೀವು ಸೇರಿಸ್ಕೋಬೋದು.
ಈ ಬೆಂದಿರೋಂಥ ಚಪಾತಿ ಈಗ ತಯಾರಾಗಿದೆ. ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನ ಊಟಕ್ಕೆ ನೀವು 2 ಅಥವಾ 3 ಚಪಾತಿ ತಿಂದರೂ ಯಾವುದೇ ತೊಂದರೆ ಇಲ್ಲ, ಯಾಕಂದರೆ ನಾವು ದಿನದಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ. ಬಟ್ ಮಧ್ಯಾಹ್ನ ಊಟ ಆದಮೇಲೆ ಮಲಗಬೇಡಿ, ಅದು ಮತ್ತೆ ನಿಮ್ಮ ವೆಯ್ಟ್ ಗೇನ್ಗೆ ಕಾರಣ ಆಗ್ತಾ ಹೋಗುತ್ತೆ. ಸೊ ರಾತ್ರಿ ಹೊತ್ತಿಗೆ ತರಕಾರಿ ಅಥವಾ ಫೈಬರ್ ಅಂಶ ಹೆಚ್ಚಿರುವಂತಹ ಸೂಪು ಅಂಥವನ್ನು ತಗೊಳ್ಳಿ. ಸೀರಿಯಲ್ಸ್ ಅಥವಾ ಪಲ್ಸಸ್ ರಾತ್ರಿಗೆ ಬೇಡ. ಸೊ ಈ ರೀತಿಯಾದಂತಹ ಪಾಲಕ್ ಮತ್ತು ಮೆಂತ್ಯದಿಂದ ಮಾಡುವಂಥ ಚಪಾತಿನ ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನ ಊಟಕ್ಕೆ ವಾರದಲ್ಲಿ 2 ರಿಂದ 3 ಸಲ ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ, ಜೊತೆಗೆ ವೆಯ್ಟ್ ಲಾಸ್ಗೂ ಸಹಾಯ ಆಗ್ತಾ ಹೋಗುತ್ತೆ.